ಇನ್ನು ಸ್ವಲ್ಪ ಹಾಕ್ಲಾ? ಶ್ರೀಧರ, ಅಮ್ಮೋರೆ. ಹಲೋ. ಡವ್ ಮಾಡಿದ್ ಸಾಕು. ಏನದು ಕೈಯಲ್ಲಿ? ಅಮ್ಮೋರೆ, ಅದು ಏನಿಲ್ಲ ಅಮ್ಮೋರೆ, ಅದು ಔಷಧಿ ಅಮ್ಮೋರೆ. ಕೂತ್ಕೋ ನೀನು. ಕೂತ್ಕೋ ಕೂತ್ಕೋ. ಅಮ್ಮೋರೆ. ಏಯ್, ತುಂಬಾ ಡವ್ ಮಾಡ್ಬೇಡ, ಕೂತ್ಕೋ. ಏನದು? ಇದು ಔಷಧಿ. ಇದನ್ನ ತಾನೇ ಡವ್ ಮಾಡ್ಬೇಡ ಅಂದಿದ್ದು. ಏನಮ್ಮವ್ರೆ ನೀವು ಹೇಳಿದ್ರು ಬೈತೀರಾ, ಹೇಳಲಿಲ್ಲ ಅಂದ್ರೆ ಕೇಳ್ತೀರಾ. ಏನ್ ಮಾಡೋದಮ್ಮವ್ರೆ ನಿಮ್ಮ ಹತ್ರ? ಹೇ, ನೀನೇನು ಮಾಡ್ಬೇಡ. ಇದನ್ ಯಾಕೆ ಕುಡಿತಿದ್ಯಾ? ಅದು ಮನ್ಸಿಗೆ ನೋವು ಅಮ್ಮವ್ರೆ. ನಿನಗೆ ನೋವು? ಅಲ್ಲ, ಇವತ್ತು ನಿಮ್ಮನ್ನ ಗಂಡ್ ನೋಡಕ್ ಬಂದ್ರಲ್ಲ, ಹಾ, ಆ ಗಂಡಿನ ಕಾಲಿಗೆ ನಮ್ಮ ಯಜಮಾನ್ರು ಬೀಳ್ತಾ ಇದಾರೆ. ಮನ್ಸಿಗೆ ನೋವಾಗಲ್ವಾ? ಅಲ್ಲ ಕಣೋ ಶ್ರೀಧರ, ನಿನಗೆ ಇಷ್ಟು ನೋವಾಗಿದೆ ಅಂದ್ಮೇಲೆ ನಮ್ಮ ಅಣ್ಣ ಅಲ್ವಾ ಕಾಲಿಗೆ ಬೀಳಕ್ ಹೋಗಿದ್ದು. ನನಗೆ ಎಷ್ಟು ನೋವಾಗಿರ್ಬೋದು. ಇದನ್ ಕುಡಿದ್ರೆ ನೋವೆಲ್ಲ ಹೊರಟೋಗುತ್ತಾ? ಹೌದು 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 ಅಮ್ಮೋರೆ. ಹಾಗಾದ್ರೆ ಕುಡಿ. ಕುಡು, ಕುಡು. ಅಮ್ಮೋರೆ. ಕೊಡು. ಅಮ್ಮೋರೆ, ನೀವ್ ಕುಡಿತೀರಾ? ಏ, ಸುಮ್ನೆ ಇರೋ. ಯಾಕೆ ಕುಡಿಬಾರ್ದು? ನೀನ್ ನಮ್ಮನೆಗ್ ಬರಲ್ವಾ? ಕಾಫಿ ಕುಡಿಯಲ್ವಾ? ಊಟ ಮಾಡಲ್ವಾ? ನೀನೇನೋ ಒಂದ್ ಗ್ಲಾಸ್ ಕುಡಿದ್ರೆ ನೋವು ಹೋಗುತ್ತೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಕುಡಿತಿರೋದು. ಸರಿ ಅಮ್ಮೋರೆ, ನಿಮ್ಗೆ ಹೇಳಕ್ಕಾಗಲ್ಲ. ಚೆನ್ನಾಗಿದೆ ಕಣೋ. ಅಮ್ಮೋರೆ ಸಾಕಮ್ಮೋರೆ, ಅಮ್ಮೋರೆ ಸಾಕಮ್ಮೋರೆ, ಅಮ್ಮೋರೆ. ಇನ್ನೊಂದ್ ಸ್ವಲ್ಪ ಹಾಕು. ಅಮ್ಮೋರೆ ಸಾಕಮ್ಮೋರೆ. ಗೊತ್ತಾಗಿದ್ಯೋ? ಇನ್ನೊಂದ್ ಸ್ವಲ್ಪ ಹಾಕು. ಅಮ್ಮೋರೆ, ಜಾಸ್ತಿ ಆಗ್ಬಿಡುತ್ತೆ. ನಾನೆಷ್ಟು ಕುಡಿಬೇಕು ಬೇಡ ಅಂತ ನನಗ್ ಗೊತ್ತು. ಅದನ್ನ ಕೇಳಕ್ ನೀನ್ ಯಾವನ ಫಸ್ಟ್ ಗ್ಲಾಸ್ ಅಲ್ಲಿ ಹಾಕು ಹೇಳ್ತೀನಿ. ಸ್ವಲ್ಪ ಹಾಕಿ. ಶ್ವೇತಾ, ನಂಚ್ಕೊಳಕ್ ಏನಾದ್ರು ಇದ್ಯಾ? ಇದೆ ಅಮ್ಮೋರೆ. ಕೊಡು. ಅಮ್ಮೋರೆ. ಶ್ವೇತಾ, ನೀನ್ ನಮ್ಮನಲ್ಲಿ ಮಾತ್ರ ಈ ತರ ಅಡ್ಗೆ ಮಾಡಲ್ಲ, ಯಾಕೆ? ಅಮ್ಮ, ನೀವೇನೇನೋ ಮಾತಾಡ್ತಾ ಇದ್ದೀರಾ. ಕುಡ್ಬಿಟ್ ಬಾಯಿಗೆ ಬಂದಂಗ್ ಮಾತಾಡ್ತಿದೀನಿ ಅಂತ್ಯಾ? ಇಲ್ಲ ಅಮ್ಮೋರೆ, ಇಲ್ಲ. ಅಬ್ಬಾ, ಅಮ್ಮೋರೆ, ನಾನ್ ಬರ್ಲಾ ಗೇಟ್ ತನಕ ಬಿಡಕ್ಕೆ? ಏಯ್, ಏನ್ ಅನ್ಕೊಂಡಿದ್ಯಾ ನೀನು? ಏನ್ ನಿನ್ ಮಾತಿನ ಅರ್ಥ? ನಾನ್ ಸ್ಟಡಿ ಇಲ್ಲ ಅಂತನಾ? ಫುಲ್ ಸ್ಟಡಿ ಇದೆ ನಿಮ್ಮಗ. ಸರಿ, ಹೋಗಿ ನಿನ್ ಕೆಲ್ಸ ನೋಡ್ಕೊ, ಹೋಗು. ಸ್ವಲ್ಪ ವೀರಣ್ಣನ ಹತ್ರ ಮಾತಾಡೋದಿದೆ, ಹೋಗು. ಅಮ್ಮೋರೆ. ಏ, ಹೋಗೋ. ಯೋ, ಕೇಳಿದ್ರು ಅಂತ ಕೊಟ್ಟಿದ್ಯಲ್ಲ, ಅವ್ರ ಅಣ್ಣ ಏನಾದ್ರು ನೋಡಿದ್ರೆ ನಮ್ಮನ್ನ ಸುಮ್ನೆ ಬಿಡ್ತಾರಾ? ನೋಡಿದ್ರೆ ಬಿಡ್ತಾರ? ನಾವ್ ಮನೆ ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಾಯ್ತದ ಅಷ್ಟೇ. ನಡಿ ನಡಿ ನಡಿ, ಮನೆಗೆ ಹೋಗಿ ಮಲಿಕೊಳ್ಳೋಣ. ಬಾ. ನಡಿ ಬೇಗ, ಎತ್ಕೋ. ಇಲ್ಲ ಎತ್ಕೊಳೆ, ಜಾಗ ಖಾಲಿ ಮಾಡೋಣ. ನಡಿ ನಡಿ ಬೇಗ, ಬಾ ಬೇಗ. ನಡಿ. ಆ ಮನೆಯಲ್ಲಿ ಚಿಕ್ಕ ಮಗು ಇದೆ. ಅವನಿಗೆ ಊಟ ಮಾಡಿಸೋದು ಹೇಗೆ? ಈ ಮಂತ್ರನ್ ಕರೆಸ್ಬೇಕು ಅಂತ ತಲೆಗೆ ಬರಲ್ವಾ? ಮಾತಿಗೆ 100 ಸಲ ಆ ಶಾಂತಿ ದೊಡ್ಡ ಯಜಮಾನಿ ಉಸ್ತುವಾರಿಲಿದ್ದೀನಿ ಅಂತ ಒಳಜಂಬ ಬೇರೆ ಆ ಬಾಮಿನಿಗೆ. ಛೇ, ಒಂದ್ ಫೋನ್ ಮಾಡಕ್ಕಾಗಲ್ವಾ? ನನ್ ಕರ್ಮ, ನಾನೇ ಫೋನ್ ಮಾಡ್ತೀನಿ. ಮಂತ್ರ ಹೇಳಮ್ಮ, ಊಟ ಆಯ್ತಾ? ಇನ್ನೂ ಇಲ್ಲ. ಹೇಗ್ ಊಟ ಮಾಡ್ಲಿ, ಹೇಗ್ ನಿದ್ದೆ ಮಾಡ್ಲಿ? ಯಾಕಮ್ಮ, ಏನಾಯ್ತು? ಬುದ್ಧಿ ಇಲ್ಲ ಅದಕ್ಕೆ. ಯಾರಮ್ಮ ಹೇಳ್ತಾರೆ ನಿನಗ್ ಬುದ್ಧಿ ಇಲ್ಲ ಅಂತ? ಯಾರು ಹೇಳ್ತಾರೋ ಅವ್ರಿಗೆ ಬುದ್ಧಿ ಇಲ್ಲ ಅಷ್ಟೇ. ಅದಿರ್ಲಿ, ನೀನ್ ಯಾಕೆ ಇನ್ನೂ ಊಟ ಮಾಡಿಲ್ಲ? ಹೇಗಮ್ಮ ಮಾಡ್ಲಿ? ಆ ರಾಘವ್ ಊಟ ಮಾಡದ್ನೋ ನಿಮ್ಗೆ ಎಷ್ಟ್ ಕಷ್ಟ ಆಗುತ್ತೋ ಯೋಚನೆಲೆ ಕೂತಿದ್ದೀನಿ. ಅಯ್ಯೋ ನನ್ ಬಂಗಾರ,
ನಮ್ಗೋಸ್ಕರ ಊಟ ನಿದ್ದೆ ಬಿಟ್ಟು ಎಷ್ಟು ಯೋಚನೆ ಮಾಡ್ತಾ ಇದೀಯ ನೀನು. ನೀನ್ ಹೇಳ್ದಂಗೆ ಮನೆಯವರೆಲ್ಲ ಸೇರ್ಕೊಂಡು ಹೆಂಗೋ ಬಲ್ವಂತ ಮಾಡಿ ಅವ್ನ್ ಊಟ ಮಾಡಿಸ್ಬಿಟ್ರು ಕಣಮ್ಮ. ಊಟ ಮಾಡ್ಸಿದ್ರಾ? ಮಾಡ್ಬಿಟ್ನಾ? ಇರಮ್ಮ, ಅವನೇ ಬಂದ, ಫೋನ್ ಕೊಡ್ತೀನಿ. ನಿನ್ನ ಹತ್ರ ಯಾರೋ ಮಾತಾಡ್ಬೇಕಂತೆ ನೋಡು. ಅಲೋ, ಯಾರು? ರಾಘವ್, ಮಂತ್ರ ಮಿಸ್. ಊಟ ಮಾಡಿದ್ಯಾ? ಹ್ಞೂ ಮಿಸ್, ನೀವ್ ಹೇಳಿದ್ರಲ್ಲ ಅಂತ ಊಟ ಮಾಡ್ದೆ ಮಿಸ್. ವೆರಿ ಗುಡ್ ಜಾಣ. ಇವಾಗೇನ್ ಮಾಡ್ತೀಯಾ? ಈಗ ಹಠ ಮಾಡ್ತೀನಿ ಮಿಸ್. ಹಠ ಮಾಡ್ಬಾರ್ದು, ಮಲ್ಕೋಬೇಕೀಗ. ಗುಡ್ ಬಾಯ್ ಅಲ್ವಾ? ಹಾಗಾದ್ರೆ ನೀವು ಕತೆ ಹೇಳ್ಬೇಕು ಮಿಸ್. ಕಥೆನಾ? ನಾನು ಇಷ್ಟು ದೂರ ಇದ್ದೀನಿ, ಹೇಗ್ ಕತೆ ಹೇಳಿ? ನೀವ್ ಇಲ್ಲೇ ಬಂದ್ ಹೇಳ್ಬೇಕು. ನೀವ್ ಕತೆ ಹೇಳಿದ್ರೇನೆ ಮಲ್ಗೋದು ಅಂತ ಹೇಳಿಲ್ವಾ ಮಿಸ್? ಸರಿ, ಹಾಗಾದ್ರೆ ನಿನ್ ಫೋನ್ನ ಅಜ್ಜಿ ಕೈಲಿ ಕೊಟ್ಟು ನಿಮ್ಮಪ್ಪನ ಹತ್ರ ಹೋಗಿ ಮಂತ್ರ ಮಿಸ್ ಬಂದು ಕತೆ ಹೇಳಿದ್ರೇನೆ ಮಲ್ಗದು ಅಂತ ಹೇಳು. ಆಮೇಲೆ ನಿಮ್ಮಪ್ಪ ನಂಗೆ ಬರಕ್ ಹೇಳ್ತಾರೆ. ನಾನ್ ಬಂದ್ ಕತೆ ಹೇಳಿ ಮಲ್ಗಿಸ್ತೀನಿ, ಸರಿನಾ? ಸರಿ ಮಿಸ್, ನೀವ್ ಹೇಳ್ದಂಗೆ ಮಾಡ್ತೀನಿ. ಥ್ಯಾಂಕ್ ಯು ಮಿಸ್. ಏ ನಿಧಾನ. ಮಂತ್ರ, ನೀನ್ ಏನಮ್ಮ ಹೇಳ್ದೆ? ಅವ್ನ್ ಯಾಕೆ ಹಂಗೋಡೋದ? ಏನಾಯ್ತು? ಫೋನಲ್ಲಿ ಮಂತ್ರನೂ ಇಲ್ವಾ? ಇವಳು ಏನ್ ಹೇಳಿದ್ಲು? ಅವ್ನ್ ಯಾಕೆ ಓಡೋದ? ಅತ್ತೆ, ಇನ್ನೊಂದ್ ಸ್ವಲ್ಪ ಊಟ ಬಡಿಸ್ಲಾ? ಬೇಡಮ್ಮ, ನೀನ್ ಹೋಗ್ ಮಲ್ಕೋ. ಓಯ್ ವೀರಣ್ಣ, ಓಯ್ ಅಣ್ಣ, ಏಯ್ ಮಲ್ಗಿದ್ಯಾ? ಅದ್ ಹೆಂಗ್ ನಿದ್ದೆ ಬರುತ್ತ ನಿನ್ಗೆ? ಓಯ್ ಎದ್ ಬಾ ಅಣ್ಣ. ಏಯ್ ನಿನ್ನ ಕರಿತಾ ಇರೋದು, ಬಾರು. ಓ ಬರಲ್ವಾ ನೀನು? ಹಾ, ನೀನ್ ಬರ್ಬೇಡ, ನಾನೇ ಬರ್ತೀನಿ. ಅಲ್ಲ, ನಿನ್ನ ಕೇಳ್ತಿರೋದು ನೀನ್ ಯಾಕೆ ಅವ್ನ್ ಕಾಲಿಗೆ ಬೀಳಕ್ ಹೋದ ಅದನ್ನ ಹೇಳು. ನನಗ್ ಮದ್ವೆ ಮಾಡು ಅಂತ ನಾನು ನಿನ್ ಕೇಳಿದ್ನ? ಏನ್ ಅವಸರ ನಿನ್ಗೆ? ಅದೇಂಗ್ ನೀನ್ ಅವ್ನ್ ಕಾಲಿಗೆ ಬೀಳಕ್ ಹೋದ ಹೇಳು. ನನ್ ಬಿಟ್ಟಿರ್ತೀಯ ನೀನು? ಏ, ನೀನ್ ಏನ್ ನಿರ್ಧಾರ ತಗೊಳ್ಳೋದು? ನನ್ನ ಕೇಳ್ಬೇಕು ತಾನೆ ನೀನು? ಓ, ಎಲ್ಲ ಕೇಳ್ತೀಯ. ಅಚ್ಚು ಅದನ್ ಮಾಡ್ತೀನಿ, ಅಚ್ಚು ಇದನ್ ಮಾಡ್ತೀನಿ ಅಂತ. ಓ